ಸ್ವಲ್ಪ ಮುಂದಕ್ಕೆ ಇಳಿ ಮುಂದೆ ಒಂಚೂರು. ಹಿಂಗೆ ತಿರ್ಗಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ತಿರ್ಗಿಸಿ ಸಾಕು. ಹಾಂ ಹಂಗೆ. ಸಾಕು ಸಾಕು ಸಾಕು. ಅಣ್ಣ ನಿಮ್ಮ ಹೆಸರು? ರಾಕೇಶ್ ಕುಮಾರ್. ಯಾವೂರಣ್ಣ? ಡಿ ಅಲ್ಸಳ್ಳಿ. ಅಣ್ಣ ನಿಮ್ಮ ಹತ್ರ ಎಷ್ಟು ವರಿಗಳಿವೆ? ಎರಡು. ಈಗ ಎರಡವೆ ಸದ್ಯಕ್ಕೆ. ಆಮೇಲೆ ನಾಟಿ ಹಸುಗಳು ಒಂದು ಎರಡವೆ. ಅಂದರೆ ನಿಮ್ಮನೆಗೆ ಮಡಿಕೊಂಡಿರೋದು? ಅದೇ ಕರಗಳು ಆಗ್ತವೆ. ಅಣ್ಣ ಈ ಓರಿ ಐತಲ್ಲ ಇದು ಏನು ವಯಸ್ಸಾಗಿದೆ ಇದಕ್ಕೆ? 21 ತಿಂಗಳು. ಇನ್ನೂ 2 ವರ್ಷ ಆಗಿಲ್ಲ. ಅರೆ ಅಲ್ಲಿ ಬಿದ್ದಾಯ್ತಾ? ಇನ್ನೂ ಬಿದ್ದಿಲ್ಲ. ಇನ್ನೂ ಎಷ್ಟು ವರ್ಷ ಬರ್ಬೇಕಣ್ಣ? 6-7 ತಿಂಗಳು. ಅದೇ ತುಂಬ ಹೈಟ್ ಐತಲ್ಲ, ಸೊ ಒಳ್ಳೆ ಬೆಳವಣಿಗೆ ಐತೆ ಇದಕ್ಕೆ. ಏನು ಕೊಡ್ತೀರಿ ಇದಕ್ಕೆ ಮೇವು? ಇಷ್ಟು ಕೊಡ್ತೀರಾ? ಹುಲ್ಲಲ್ಲಿ ಏನೇನು ಕೊಡ್ತೀರಾ? ಒಣ್ಣುಲ್ಲ ಅಷ್ಟೇ. ರಾಗಿ ಹುಲ್ಲು ಏನಾರು ಕೊಡ್ತೀರಾ? ಏನಿಲ್ಲ. ಹಾಲು ಬೆಣ್ಣೆ ಏನಾರು? ಹಾಲು ಮೊಟ್ಟೆ. ಅಣ್ಣ ಮೊಟ್ಟೆ ಕೊಡೋದು ಏನು ಉದ್ದೇಶ? ಅದು ಭುಜ, ಅದು ಸ್ಟ್ರೆಂತ್ ಆಗಿರ್ತದೆ ಕರ. ಇದು ಯಾವ ಊರಿಗೆ ಹುಟ್ಟಿದ್ದು ಅಂತ ಏನಾರು ಗೊತ್ತಣ್ಣ? ಸಲ್ಗಾ ಊರಿ ಮಗ ಇದು. ಅಂದರೆ ಅದೇ ಬ್ಲಡ್ ಲೈನ್ ಮೇಂಟೈನ್ ಮಾಡೋಕಂತ ತಂದಿದ್ರಿ. ಅಂದರೆ ಅದಕ್ಕೂ ಸುಮಾರು ಕರುಗಳು ಹುಟ್ಟಿದ್ವು ಅದಕ್ಕೆ? ಹುಟ್ಟವೆಲ್ಲ ಅಲ್ಲ ಬಿತ್ತನೆಗೆ ಹೋಗೋಕೆ ಅಂತ? ಇದೊಂದೇ ಸಿಕ್ಕಿರು ಪಿಂಚಿನಕೆರೆಯಲ್ಲಿ. ಎಲ್ಲ ಹೆಣ್ಣು ಕರುಗಳು ತುಂಬ ಚೆನ್ನಾಗಿ ಹುಟ್ಟವಲ್ಲ. ಸೊ ಈಗ ಇದು ತಂದಿದ್ದೀರಿ, ಇದು ನೆಕ್ಸ್ಟ್ ಇದು ಒಳ್ಳೆ ಓರಿ ಆಯ್ತದೆ ಅಂತ. ಅಂದರೆ ಸುಳಿ ಎಲ್ಲ ನೋಡಿದ್ದೀರಾ? ಎಲ್ಲ ಚೆನ್ನಾಗೈತೆ. ಮೂರೇ ಸುಳಿ. ಇದು ಅಣ್ಣ ಯಾವಾಗಿನ ಕ್ರಾಸಿಂಗ್ ಸ್ಟಾರ್ಟ್ ಮಾಡ್ತೀರಾ? ಅಂದರೆ ಅಲ್ಲ ಗಂಟೆ ಮಾಡಲ್ಲ. ಇದು ಸಾಧುವಾಗೈತೆ. ಇದು ಅಣ್ಣ ಕೊಡೋದು ಏನಾರು ಇದೆಯಾ? ಕೊಡಲ್ಲ ಇದು. ಅಂದರೆ ಈಗ ವ್ಯಾಪಾರ ಏನಾರು ಹೇಳ್ತೀರಿ? ನೀವು ಪರ್ಚೇಸ್ ಮಾಡೋದು ಎಷ್ಟಿಗೆ? 75,000ಗೆ. ಅಂದರೆ ಕರಿನೆಲ್ಲ ಯಾವಾಗ? ಕರಿನಲ್ಲಿ ತಗೊಂಡದ್ದು 8 ತಿಂಗಳಲ್ಲಿ. 8 ತಿಂಗಳಿಂದ 75,000 ತಗೊಂಡಿದ್ರಿ. ನೆಕ್ಸ್ಟ್ ಇನ್ನೊಂದು 6-7 ತಿಂಗಳಾದ್ಮೇಲೆ ಬಂದರೆ ಇದೇ ಇದಕ್ಕೆ ಕ್ರಾಸಿಂಗ್ ಮಾಡಿಸ್ತೀರಾ? ನೀವೇನು ಚಾರ್ಜ್ ಮಾಡ್ತೀರಾ ಕ್ರಾಸಿಂಗ್ಗೆ? ಎಷ್ಟು? 500 ರೂಪಾಯಿ. ಹಂಗೆ ಒಂದು ವಾಕ್ ಮಾಡಿಸೋಣ. ಹಂಗೆ ನಿನ್ಸಿ. ಸೇಮ್ ಇದು ಅಣ್ಣ ಸಲ್ಗಾ ಊರಿ ಥರನೇ ಬರ್ತದೆ. ಈಗಿನ್ನ ಅಲ್ಲಿ ಬಿದ್ದಿಲ್ಲ ಅಂದರೆ ಇನ್ನೊಂದು 6 ತಿಂಗಳು ಇನ್ನೊಂದು ಅರ್ಧ ಮುಕ್ಕಾಲು ಅಡಿ ಬೆಳೀತದೆ. ಸಲ್ಗಾ ಊರಿ ಬ್ಲಡ್ ಲೈನ್ ಉಳಿಸ್ತೀರಿ. ಅಂದರೆ ಅದು ಒಳ್ಳೊಳ್ಳೆ ಹೆಣ್ಕರುಗಳು ಸೂಪರಾಗಿ ಬಿದ್ದಾವರಲ್ಲಿ. ಇದು ಯಾವ್ಯಾವ ಸುಳಿ ಅಂತ ತೋರಿಸ್ಬಿಡಿ. ಮೇಯ್ನ್ ಸುಳಿ ಯಾವ್ಯಾವ ಇರಬೇಕು? ಇಲ್ಲೊಂದು ಐತೆ ನೋಡಿ, ಅಲ್ಲೊಂದಿರಬೇಕು ಮೇಯ್ನು. ಇಲ್ಲೊಂದು ಐತೆ ನೋಡಿ, ಇಲ್ಲೊಂದು ಕೊಂಬಿಂದೆ, ಇಲ್ಲೊಂದು ಐತೆ ನೋಡಿ, ಮತ್ತೆ ಇಲ್ಲ ಎಲ್ಲಿ ತೋರಿಸಿ? ಇಲ್ಲ ಐತೆ ಅದು. ಇವು 3 ಮೇಯ್ನ್ ಇರಬೇಕು, ಇನ್ನೆಲ್ಲೂ ಇರಬಾರ್ದು. ಇದ್ರೆ ಅವೆಲ್ಲ ತಪ್ಪು. ಅವು ಸರಿ ಅಣ್ಣ. ಇವಾಗ ಹಸು ಮತ್ತೆ ಕರು ತೋರಿಸಿ. ಅದು
ನಾ ಈ ಕರ ಯಾವುದು ಇದು ಹೆಣ್ಣ ಗಂಡ? ಅಣ್ಣ ಹೆಣ್ಗರು ಇದೆ ಅಣ್ಣ. ಹೆಣ್ಗರು. ಏನು ವಯಸ್ಸಾಗೈತೆ? 9 ತಿಂಗಳು ಅಣ್ಣ. 9 ತಿಂಗಳು ಈಗ. ಅಂದರೆ ಈಗ ಹಾಲೆಲ್ಲ ಬಿಟ್ಟೈತೆ? ಹಾಲು ಬಿಟ್ಟೈತೆ ಅಣ್ಣ. ಕೈ ಮಾಮೂಲಿ ಎಕ್ಸ್ಟ್ರಾ ಹಾಲು ಆಗ್ತದೆ. ಎಕ್ಸ್ಟ್ರಾ ಹಾಲು ಆಗ್ತಾಯಿದ್ರಿ, ಅದಕ್ಕೆ ಇದು ಇಷ್ಟು ವೈಟ್ ಐತಿ ಇದು. ಚೆನ್ನಾಗೈತೆ. ಅಂದರೆ ಇದು ಯಾವ ಊರಿಗೆ ಹುಟ್ಟಿರೋದು? ನಮ್ಮ ಊರಿದೆ ಅಣ್ಣ, ತಮಿಳ್ನಾಡು ಊರಿಗೆ. ಅಂದರೆ ಅದು ಯಾವ ಬ್ಲಡ್ ಲೈನ್ ಅಂತ ಗೊತ್ತದು? ಎಗ್ನೂರು ಬೆಡ್ಲೆ. ಎಗ್ನೂರ್ದು ಅದು. ಎಗ್ನೂರು ಬ್ಲಡ್ ಲೈನ್ ಕರ ಆಯಿತು. ಅಂದರೆ ಇದು ನೆಕ್ಸ್ಟು ಒಳ್ಳೆ ಚಪ್ರದ ಕಡ್ಸಾಯ್ತದೆ ಇದು. ಆಯ್ತದೆ. ಅಂದರೆ ಸೇಲ್ ಮಾಡ್ತೀರಾ? ಕೊಡಲ್ವ ಇದು? ಕೂಟಕ್ಕೆ ಹಾಕ್ತೀರಾ? ಅಲ್ಲ, ಈಗ ಯಾರು ಕೂಟಕ್ಕೆ ಇದ್ದರೆ ತಗೊಳ್ತೀರ ಅದು? ನಿಮ್ಮದು ಫೋನ್ ನಂಬರ್ ಹೇಳಿ. 99 02 06 2058. ಅಂದರೆ ಈಗ ಯಾರು ಓರಿ ಬಿಡಿಸ್ಬೇಕು ಅಂದರೆ ಇದೇ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು. ಅಂದರೆ ಇದಕ್ಕೂ ಸುಳಿ ಎಲ್ಲ ಚೆನ್ನಾಗೈತೆ. ಮೂರ ಸುಳಿ. ಇಲ್ಲೊಂದೈತೆ, ಇಲ್ಲೊಂದೈತೆ, ಇಲ್ಲೊಂದು, ಇಲ್ಲೊಂದೈತೆ, ಇಲ್ಲೊಂದೈತೆ, ಅಲ್ಲೊಂದು. ಇವು 3 ಸುಳಿ ಮೇಯ್ನು. ಈಗ 9 ತಿಂಗಳಿಗೆ ಇಷ್ಟು ಅಂದರೆ ಅಲ್ಲಿ ಬೀಳೋ ಅಷ್ಟರಲ್ಲಿ ಇನ್ನೂ ದೊಡ್ಡದಾಯ್ತದೆ. ಬೆಳೀತದೆ. ಈಗ ಯಾರಾದ್ರೂ ಕೂಟಕ್ಕೆ ಇದ್ರೆ ಕಾಲ್ ಮಾಡ್ರೆ ಹಾಕೊಳ್ತೀರಾ? ಹಿಂಗೆ ತಿರುಗಿಸಿ ಆ ಕಡೆ ಸೈಡ್ ತೋರಿಸಿ. ಅಂದರೆ ಈಗಲೇ ನಿಮ್ಮ ಹೈಟ್ ಬರ್ತದೆ ಅಂದರೆ ಅಲ್ಲಿ ಬೀಳೋಷ್ಟೊತ್ತಿಗೆ ಒಂದು 5 ಅಡಿ ಬರ್ತದೆ. 5 ಅಡಿ. ಈ ರಮ್ಮನ್ ತೋರಿಸಿ ಅಣ್ಣ ಹಾಗೆ. ಅಣ್ಣ ಇದು ಆ ಕರು ನಮ್ಮ ಇದು. ಈಗ ಅಪ್ಪನ ಏನಾದ್ರು ಫಲ ಆಗಿದೆಯಾ? 6 ತಿಂಗಳ ಫಲ. ಅಂದರೆ ಇದು ಯಾವುದು ಬ್ಲಡ್ ಲೈನ್ ಗೊತ್ತಾ? ಇದು ಬ್ಲಡ್ ಲೈನ್ ಗೊತ್ತಿಲ್ಲ ಅಣ್ಣ. ಈಗ ನಮ್ಮದೇ ಒಂದು ಓರಿತ್ತು ಕೊಟ್ಬಿಟ್ಟೆ 15 ಯಾವ ಊರಿಗೆ ಫಲ ಆಗಿರೋದು. ಆ ಊರಿಗೆ ಫಲ ಆಗೈತೆ. ಅಂದರೆ ಒಳ್ಳೆ ಕರ ಕೊಡ್ತಾಯಿತ್ತು. ಒಳ್ಳೆ ಕರ ಕೊಡ್ತಿದ್ದಲ್ಲ. ಅಂದರೆ ಹಾಲು ಎಷ್ಟು ಬರ್ಬೋದು? ಹಾಲು ಒಂದು ಅರ್ಧ ಲೀಟ್ರ್ ಕರ್ಕತ್ತೀವಿ ಎಲ್ಲ ಕರಿಗೆ. ಅಲ್ಲ, ಒಂದು ಅಂದಾಜು ಒಂದು 1.5 ಒಂದು ಟೈಮ್ಗೆ 2 ಲೀಟ್ರ್. ನೀವೇನು ಅರ್ಧ ಲೀಟ್ರ್ ಅಷ್ಟೇ ಕರ್ಕೊಳ್ಳೋದು? ಅರ್ಧ ಲೀಟ್ರ್ ಕರ್ಕ ಕರಿ ಬಿಟ್ಬಿಡ್ತೀವಿ. ಅಂದರೆ ಆ ಥರ ಈ ಥರ ಹಾಲು ಕೊಡಿಸಿರೋದಕ್ಕೆ ಹಿಂಗೆ ಬೇಗ ಬೆಳೀತವೆ. ಇದೇನಾದ್ರು ಕೊಡ್ತೀರಾ ಇದು? ಕೊಡಲ್ಲ. ಇದು ಕೊಡಲ್ಲ, ಮನೆಗೇನೆ ಇದು. ವಯಸ್ಸೇನಾಗೈತೆ ಇದಕ್ಕೆ? ವಯಸ್ಸು ಈಗ ಕಡೆ ಬಿದ್ದೈತೆ. ಕಡೆ ಬಿದ್ದೈತೆ ಅಂದರೆ ಇನ್ನೂ ಒಂದು 5-6 ವರ್ಷ ಕರ ಹಾಕ್ಸ್ಬೋದು. ಇದ್ರಮ್ಮ. ಇದರಲ್ಲಿ ಯಾರು ಬಿತ್ತನೆಗಾಗುವಂಥ ಹೊರಿ ಊಟವ? ಇಲ್ಲ, ಹೋದ ಸಲ ಕರ್ಸ್ಕರ ಹಾಕೈತಿ ಸಲಗ ಊರಿಗೆ. ಸಲಗ ಊರಿಗೆ ಕಡಸೆ ಹಾಕೈತಿ.